ಬೈಲಹೊಂಗಲ ಪಟ್ಟಣದ ಮುರ್ಕಿಬಾವಿ ರಸ್ತೆಯಲ್ಲಿರುವ ಬೇವಿನಗಿಡದ ಶ್ರೀ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಸೋಮವಾರ ಭಕ್ತಿ ಭಾವ ಹಾಗೂ ಸಡಗರ ಸಂಭ್ರಮದಿಂದ ನಡೆಯಿತು. ಬೆಳಗ್ಗೆ ಶ್ರೀ ಬಸವೇಶ್ವರ ಮೂರ್ತಿಗೆ ವಿಶೇಷ ಪೂಜೆ, ಅಭಿಷೇಕ, ನೈವೇದ್ಯ ಹಾಗೂ ಪ್ರವಚನ ಕಾರ್ಯಕ್ರಮಗಳು ಜರುಗಿದವು. ಮಧ್ಯಾಹ್ನ ಭಕ್ತರಿಗೆ ಅನ್ನ ಪ್ರಸಾದ ವಿತರಿಸಲಾಯಿತು. ವೇದಮೂರ್ತಿ ಸಂಜೀವ್ ತೆಗ್ಗಿನಮಠ್ ಹಾಗೂ ಶಿವಬಸಯ್ಯ ವಿಭೂತಿ ಮಠ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಜಾತ್ರೆಗೆ ಆಗಮಿಸಿದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಉತ್ತಮ ಮಳೆ ಹಾಗೂ ಸಮೃದ್ಧಿ ಬೆಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಮುಖಂಡರಾದ ಮಹಾಬಳೇಶ್ವರ್ ಬೋಳನ್ನವರ್, ಮಹಾಂತೇಶ್ ಅವರಾದಿ, ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶಂಕರ್ ಮಾಡಲಿಗಿ, ಪುರಸಭೆಯ ಮಾಜಿ ಅಧ್ಯಕ್ಷ ರಾಜು ಜನ್ಮಟ್ಟಿ, ಶ್ರೀ ಸೋಮೇಶ್ವರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷರಾದ ರಾಜು ಕುಡುಸೋಮಣ್ಣವರ್, ಅನಿಲ್ ಬೋಳನ್ನವರ್, ಸಣ್ಣ ಬಸಪ್ಪ ಕುಡುಸೋಮಣ್ಣವರ್, ಚಂದ್ರಶೇಖರ್ ಕೊಪ್ಪದ್, ಶ್ರೀಕಾಂತ್ ಮಾಳಕ್ನವರ್, ಶಂಕರ್ ಮಡಿವಾಳರ್, ಬಸವರಾಜ್ ಯಾಸನ್ನವರ್, ಮಲ್ಲಿಕಾರ್ಜುನ್ ತುರುಮರಿ, ನಾಗರಾಜ್ ಶಿರವಂತಿ, ಜಗದೀಶ್ ಮುರ್ಕಿಬಾವಿ, ಪ್ರವೀಣ್ ಪಟ್ಟಿಹಾಳ್ ಹಾಗೂ ಬಿಂಸಿ ಬೋರಕ್ನವರು ಉಪಸ್ಥಿತರಿದ್ದರು. ಈ ಬೇವಿನ ಬಸವೇಶ್ವರ ಜಾತ್ರೆಯು ಹಾಗೂ ಕಾರು ಹುಣ್ಣಿಮೆ ನಂತರ ಮಾರುತಿ ದೇವರ ಜಾತ್ರೆ ಆದ ನಂತರ ಈ ನಮ್ಮ ಬೇವಿನ ಬಸವೇಶ್ವರ ಜಾತ್ರೆಯನ್ನು ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ಈ ಬಸವೇಶ್ವರನಿಗೆ ಆಮ್ಲಿಯನ್ನು ತಂದು ನೈವೇದ್ಯ ಎರೆದಾಗ ನಮ್ಮ ಬೈಲಹೊಂಗಲಕ್ಕೆ ಸಾಕಷ್ಟು ಮಳೆ ಆಗುತ್ತೈತೆ ಅಂತ ಹಿರಿಯರು ಹೇಳ್ತಾರೆ. ಹಾಗೂ ಈ ದೇವಸ್ಥಾನವು ಬಹಳ ಜಾಗೃತ ದೇವಸ್ಥಾನ ಇರೋದ ಕಾರಣ ಎಲ್ಲ ರೈತ ಬಾಂಧವರು ಹಾಗೂ ಬೈಲಹೊಂಗಲ ಎಲ್ಲ ಭಕ್ತರು ದೇವರಿಗೆ ಎಲ್ಲ ಭಕ್ತಿಯ ಕಾಣಿಕೆ ಹಾಗೂ ಭಕ್ತಿಯ ಸರಕನ್ನು ಅರ್ಪಿಸುತ್ತಾರೆ ಎಂದು ನಾವು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇವೆ. ಹಾಗೂ ಈ ದೇವಸ್ಥಾನವು ಮೊದಲ ನಾನ್ನೂರಿನ ಒಬ್ಬ ಭಕ್ತರು ಬ್ರಿಟಿಷರ ಕಾಲದಿಂದ ಬೇಡಿಕೊಂಡಿದ್ದರಂತ. ಆ ಸಮಯದಲ್ಲಿ ಅವರು ಈ ದೇವರಿಗೆ ಬೇಡಿಕೊಂಡು ಹೋದ ಕಾರಣ ಅವರ ನ್ಯಾಯಾಲಯದಲ್ಲಿ ಅವರು ಸಕ್ಸಸ್ ಸರ್ಕಾರಿ ಗುಡಿಯನ್ನು ಕಟ್ಟಿಸಿರಂತ. ಅದು ಗುಡಿಯೆಲ್ಲ ಹಾಳಾದ ಕಾರಣ 1990ರಲ್ಲಿ ನಾವು ಒಂದು ಇಬ್ಬರು ಪ್ರಮುಖರು ಕೂಡಿ ಈ ದೇವಸ್ಥಾನ ನಿರ್ಮಾಣವನ್ನು ಮಾಡಿದ್ದೇವೆ ಎಂದು ಹೇಳ್ತೇವೆ. ಆದ ಕಾರಣ ಹೊಸ ಕಮಿಟಿ ಬಂದಂತ ನಮ್ಮ ಬಸವರಾಜ್ ಯಾಸನ್ನವರ ಹಾಗೂ ಪ್ರಭು ಶಿರವಂತಿ ಹಾಗೂ ಉಳುವಪ್ಪ ದೊಡಬಸನ್ನವರ ಹಾಗೂ ಮಹಾಬಳೇಶ್ವರ ಬೋಳನ್ನವರ, ಅನಿಲ್ ಬೋಳನ್ನವರ ಹಾಗೂ ಮಹಾಂತೇಶ್ ಅವರಾದಿ ಅವರು ಹಿಂಗ್ ಕೆಲವರು ಕೂಡಿ ಹಾಗೂ ನಮ್ಮ ಮರಬದವರು ಇದಕ್ಕೆಲ್ಲ ಕಬ್ಬಿನ ಹೆಂಗಲ್ ಕೊಟ್ರು. ಮ್ಯಾಗಿನ ತಗಡವನ್ನು ನಮ್ಮ ಚಿದಂಬರ ಕುಲಕರ್ಣಿ ಅವರು ಕೊಟ್ರು. ಈಗ ಗುಡಿಯು ವರ್ಷ ಇಂಪ್ರೂವ್ ಆಗದಂತೆ ನಮ್ಮ ಅಭಿಪ್ರಾಯ ಇರುತ್ತದೆ. ನಾವು ರಾತ್ರಿ ಜಾಗರಣೆ ಮಾಡುತ್ತೇವೆ. ಹಾಗೂ ಒಂದು 10-15 ಹಳ್ಳಿಯವರು ಬಂದು ಭಜನಾ ಕಾರ್ಯಕ್ರಮ ನಿರ್ವಹಿಸುತ್ತಾರೆ. ಹಾಗೂ ಬೆಳಗಿನ ಸಮಯದಲ್ಲಿ ಪಂಚಾಮೃತ ಹಾಗೂ ಕುಂಭಮೇಳ, ಈಗ ನಾನಾ ನಮನೆಯ ಭಕ್ತಿಯ ಸೇವೆಯನ್ನು ಅರ್ಪಿಸುತ್ತಾರೆ ಎಂದು ಹೇಳುತ್ತೆ. ಹಾಗೂ ಮಹಾಪ್ರಸಾದವನ್ನು ಪ್ರತಿ ವರ್ಷದಂತೆ ನಾವು 2 ಕ್ವಿಂಟಲ್ ಹುಗ್ಗಿಯನ್ನು ಮಾಡಿರ್ತೇವೆ. ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಎಂದು ತಮ್ಮಲ್ಲಿ ವಿನಂತಿ. ಮತ್ತು ಬೇವಿನ ಬಸವೇಶ್ವರ ಈ ಗುಡಿಯಲ್ಲಿ ಆದಿ ಕಾಲದಿಂದ ಏನಾದರೂ ಇಲ್ಲಿ ನಾವು ಹನುಮಂತರ ಗುಡಿ ಜಾತ್ರೆ ಆದ ಬಳಿಕ ಈ ಜಾತ್ರೆಯನ್ನು ಮಾಡ್ತಾರಂತೇಳಿ ಈಗಾಗಲೇ ಭುವನರ್ ಸರ್ ಹೇಳಿದ್ರು. ಈ ಹೊಸ ಕಮಿಟಿ ಬಂದು ಇಷ್ಟೆಲ್ಲ ಒಂದು ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಒಂದೇನಂದ್ರೆ ಬಸವಣ್ಣವರ ಇಲ್ಲಿ ಅಭಿಷೇಕ ಇರ್ಬೋದು, ಜಾತ್ರೆ ನಡೆಯುವ ಉದ್ದೇಶ ಏನಂತಂದ್ರೆ ಹಿಂದಿನ ಕಾಲದಲ್ಲಿ ಮಳೆ ಅದು ಆಗ್ಲಿಲ್ಲ ಅಂದ್ರೆ ರೈತರ ತೊಂದರೆ ಏನಾರ ಆದಾಗ ಈ ಜಾತ್ರೆ ಏನ್ ಮಾಡಿದ್ರ ಆಗ ತತ್ಕ್ಷಣ ಮಳಿ ಬರ್ತಿತ್ತನ್ನೋ ಒಂದು ವಾಡಿಕೆ ಇದೆ. ಆ ರೈತರಿಗೆ ಏನಾರ ಒಂದು ಅನುಕೂಲ ಬೇಕಂದಾಗ ಮತ್ತು ನಮಗ ಮಳೆ ಏನಾರ ಕೈ ಕೊಟ್ಟಾಗ ಏನಾರ ನಾವು ಬೇಡ್ಕೊಂಡಂತ ಇಲ್ಲಿ ಅಂಬ್ಲಿ, ಈಗಾಗಲೇ ಅಂಬ್ಲಿ ರೈತರಂದ್ರೆ ಅಂಬ್ಲಿ ಮತ್ತು ಕಿಚಡಿ ಇರ್ತಕ್ಕಂತ ಜಾತ್ರೆ. ಅಂಬ್ಲಿ ಕಿಚಡಿಯನ್ನ ತಂದು ದೇವರ ನೈವೇದ್ಯ ಮಾಡಿದ್ರೆ ದೇವರು ಸಂತೃಪ್ತ ಆಗ್ತಾನ, ಅವಾಗ ಮಳಿ ಬರ್ತೈತೆ ಅನ್ನೋದು ವಾಡಿಕೆ ಇದೆ. ಆ ಕಾರಣಕ್ಕಾಗಿ ಈಗೂ ಸಹಿತ ಆ ದೇವರ ಸಂತೃಪ್ತ ಆಗಿದ್ದಾರೆ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕಾಲಕ್ಕೆ ಕೀರ್ತಿಯಿಂದ ಆ ಚೆನ್ನಮ್ಮನ ವಾಡೆಯಿಂದ ಅಂಬ್ಲಿ ಮತ್ತು ಕಿಚಡಿ ಏನು ನೈವೇದ್ಯ ಸಹಿತ ಕಿತ್ತೂರು ಚೆನ್ನಮ್ಮ ಸಹಿತ ಈ ಬಸವಣ್ಣ ಬಂದ ದರ್ಶನ ತಗೊಂಡು ಇಲ್ಲಿ ಪ್ರಸಾದವನ್ನು ಕೊಟ್ಟು ಇಲ್ಲಿ ನೈವೇದ್ಯವನ್ನು ಕೊಟ್ಟ ಮುಂದಿನ ಕಾರ್ಯಕ್ರಮಕ್ಕೆ ಚೆನ್ನಮ್ಮ ಸರೇ ಈ ಬಸವಣ್ಣ ನಡ್ಕೋತಿದ್ದ ಅನ್ನೋ ಒಂದು ಉದಾಹರಣೆಯನ್ನ ಇವತ್ತಿಗೂ ನಾವು ಯಾರು ಮರಿಬಾರ್ದು. ಆ ಕಾರಣಕ್ಕೆ ಅದು ಮಳೆ ಬೆಳೆ ಸಂತೃಪ್ತಿಗಾಗಿ ಈ ಪೂಜೆ ಇಲ್ಲಿ ಪ್ರತಿ ವರ್ಷ ನಡೀತೈತಿ.
ಈ ಕಮಿಟಿ ಅವರು ಒಳ್ಳೆ ರೀತಿಯಿಂದ ಮಾಡ್ಯಾರ ಅಂತ ಹೇಳಿಕ್ಕೆ ನಾವು ಇಚ್ಛೆ ಪಡ್ತೀವಿ.